ನಮಸ್ಕಾರ. ನಾವು ಇವತ್ತು ಗುಳಿಗುಳಿ ಶಂಕರಗೆ ಹೋಗ್ತಾ ಇದ್ದೀವಿ, ಬನ್ನಿ. ಶಿವಮೊಗ್ಗದಿಂದ 35 ಕಿಲೋಮೀಟ್ರ್ ಇದೆ. ಶಿವಮೊಗ್ಗದಿಂದ ಸ್ಟ್ರೈಟ್ ಬಂದರೆ ಸಾಗರ ರೋಡು ನೆಕ್ಸ್ಟು ಆಯನೂರು ಹತ್ರ ಬರ್ತೀವಿ. ಆಯನೂರು ಹತ್ರ ಬಂದಾಗ ಸ್ಟ್ರೈಟ್ ಹೋಗಂಗಿಲ್ಲ, ಅಲ್ಲಿ ಎಡಗಡೆ ತಿರ್ಗೋಬೇಕು ನಾವು. ಎಡಗಡೆಯಿಂದ ಅಲ್ಲೊಂದು ಗಣಪತಿ ದೇವಸ್ಥಾನ ಇರುತ್ತೆ, ಅದೇ ರೋಡು. ಅದ್ರ ಪಕ್ಕದ ರೋಡಲ್ಲೇ ಸ್ಟ್ರೈಟ್ ಹೋದರೆ ಬಸವಾಪುರ ರೋಡು. ಅಲ್ಲಿಂದ ಸ್ಟ್ರೈಟ್ ಹೋಗ್ತಾಯಿದ್ರೆ ಅಲ್ಲಿ ಬಸವಾಪುರ ರೋಡು ಮತ್ತು ಕುಂದಾಪುರ ರೋಡ್ ಸಿಗುತ್ತೆ. ನಾವು ಬಸವಾಪುರ ರೋಡಲ್ಲಿ ಬರಬೇಕು. ಹಾಗೆ ಅಲ್ಲಿಂದ ಸ್ಟ್ರೈಟ್ ಬಂದರೆ ಅಲ್ಲೇ ಬೋರ್ಡ್ಗಳು ಹಾಕಿರ್ತಾರೆ ನೋಡಿ, ಅಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೇ ಗುಳಿಗುಳಿ ಶಂಕರ. ಅಂದರೆ ಹಿಂಗೆ ರೋಡಿಂದ ಆ ಕಡೆಯಿಂದ ಬಳಸ್ಕೊಂಡು ಬರಬೇಕು, ಯಾಕೆಂದರೆ ಅಲ್ಲೂ ಗದ್ದೆ ಒಳಗಿರಂಗಿದೆ ಅದು. ನೋಡಿ, ನಾವು ಸ್ವಲ್ಪ ರೋಡೆಲ್ಲ ಚೆನ್ನಾಗಿಲ್ಲ, ಇವಾಗ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಬಂದು ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ, ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕಿಂಗ್ ಎಲ್ಲ ನೋಡಿ. ಯಾರಾದರೂ ಬರೋಂಗಿದ್ರೆ ಬನ್ನಿ, ಶಿವಮೊಗ್ಗದಿಂದ ಬೇರೆ ಕಡೆಯಿಂದೆಲ್ಲ ಬರ್ಬೋದು, ಚೆನ್ನಾಗಿದೆ. ಇದು ಹೊರಗಡೆ, ದೇವಸ್ಥಾನದ ಹೊರಗಡೆ. ಇಲ್ಲೆಲ್ಲ ಗಾಡಿ ಒಳಗೆ ಬಿಡಲ್ಲ, ಗಾಡಿನ ಹೊರಗಡೆನೇ ಪಾರ್ಕಿಂಗ್ ಮಾಡಿಬಿಡ್ಬೇಕು. ನಾವು ಇವಾಗ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಒಳಗೆ ನೋಡಿ. ಇದು ಗುಳಿಗುಳಿ ಶಂಕರ ದೇವಸ್ಥಾನ. ಇದು ಹೊರಗಡೆಯಿಂದ ಇದು ಮಾಡಿರೋದು ನೋಡಿ. ಇದು ಚೌಡೇಶ್ವರಿ ಅಮ್ಮನವ್ರದ್ದು ದೇವಸ್ಥಾನ, ಇದು ಹೊರಗಡೆನೇ ಇದೆ. ಗುಳಿಗುಳಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಇದು ಜಟಾತೀರ್ಥ ರೋಡು. ಕೆಳಗಡೆ ಡೌನ್ ಹೋದರೆ ಅದು ನಾಗದೇವತೆದು. ಇಲ್ಲಿ ಡೌನ್ ಹೋದರೆ ಅಲ್ಲಿ 20 ರೂಪಾಯಿ ಚೀಟಿ ತಗೊಂಡಿರ್ತೀರಲ್ಲ, 20 ರೂಪಾಯಿ ಕೊಟ್ಬಿಟ್ಟು ಬಿಲ್ವಪತ್ರೆದು, ಅದ್ರ ರೋಡಿದು. ಕೆಳಗಡೆ ಹೋದರೆ ಇಲ್ಲಿ ಶಿವಲಿಂಗ ಸಿಗುತ್ತೆ. ಶಿವಲಿಂಗ ಪಕ್ಕದಲ್ಲಿ ಕೊಳ ಇದೆ. ಕೊಳದಲ್ಲೇ ನೀವು ಬಿಲ್ವಪತ್ರೆ ಏನಾದರೂ ಕೇಳ್ಕೊಂಡು ಇದ್ರೊಳಗೆ ಹಾಕಿದ್ರೆ ಆದರೆ ಮೇಲೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ನೀವೇನಾದರೂ ಕೇಳ್ಬೋದು. ಶಿವಲಿಂಗಕ್ಕೆ ಅದನ್ನೇ ಕೇಳ್ಕೊಂಡು ಆದಮೇಲೆ ತಗೊಂಡು ಬಂದು ಅದನ್ನ ಶಿವಲಿಂಗದ ಮೇಲೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹಿಂಗೆ ತೀರ್ಥ ವಹಿಸ್ತಾರೆ. ಆ ಬಿಲ್ವಪತ್ರೆನ ನೀವು ತಗೊಂಡೋಗಿ ಮನೆಯಲ್ಲಿ, ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು, ಒಳ್ಳೆಯದಾಗುತ್ತೆ ನೋಡಿ. ಇದು ದೇವಸ್ಥಾನ. ಯಾರಾದರೂ ಹೊರಗಡೆಯಿಂದ ಎಲ್ಲಿಂದ ಏನಾದರೂ ಬರೋ ಇದ್ದರೆ ಬರ್ಬೋದು, ತುಂಬ ಚೆನ್ನಾಗಿದೆ. ಧನ್ಯವಾದಗಳು.